ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗೆಹರಿದಿದೆ. ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೇ ಇರ್ಬೋದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದ್ರೆ ಹೆಚ್ಚುವರಿ DCM? DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದ್ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನು 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನ ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೇನ್ ಮಾಡ್ಕೋಬೇಕ್ರಿ ಅದನ್ನ. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡ್ಬೇಕು ಯಾವ ರೀತಿ ಅಂತ. ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅನ್ನುವಂತ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ, ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಕೆಲವರು ಜಂಪ್ ಆದ್ರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಬಗ್ಗೆ ಡಿಸಿಷನ್ ತೊಗೊಂಡಿತ್ತಲ್ಲಿ. ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದು ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗೆಹರಿದಿದೆ. ನಾಳೆ CLP ಇದೆ, ಕ್ಲಿಯರ್ ಆಗುತ್ತೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೇ ಇರ್ಬೋದು, ಎರಡು ಚಾನ್ಸ್ ಇದೆ. ಆಗ್ಬೋದು, ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದ್ರೆ ಹೆಚ್ಚುವರಿ DCM? DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದ್ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನು 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನ ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೇನ್ ಮಾಡ್ಕೋಬೇಕ್ರಿ ಅದನ್ನ. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡ್ಬೇಕು ಯಾವ ರೀತಿ ಅಂತ. ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅನ್ನುವಂತ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ, ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಕೆಲವರು ಜಂಪ್ ಆದ್ರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಬಗ್ಗೆ ಡಿಸಿಷನ್ ತೊಗೊಂಡಿತ್ತಲ್ಲಿ. ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದು ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ.